ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಪೂರ್ಣಿಮಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ನಿಮಗೆಲ್ಲ ಪಾಲಕ್ ಕಿಚಡಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಬರ್ರಿ. ಪಾಲಕ್ ಕಿಚಡಿ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಹಸಿ ಬಟಾಣಿ ತೊಗೊಂಡೇನಿ, ಹಂಗೆ ಒಂದು 2 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ, ಆಮೇಲೆ ಸಣ್ಣದಾಗಿ ಬೆಳ್ಳುಳ್ಳಿನ ಹೆಚ್ಚಿಟ್ಕೊಂಡೇನಿ, ಮತ್ತು ಸೇಮ್ ಶುಂಠಿನೂ ಸಣ್ಣದಾಗಿ ಹೆಚ್ಚಿಟ್ಕೊಂಡೇನಿ. ಆಮೇಲೆ ಪಾಲಕ್ ತೊಗೊಂಡೇನಿ, ಹಂಗೆ ಅಕ್ಕಿ ಮತ್ತು ತೊಗರಿಬೇಳೆ ತೊಗೊಂಡೆ ನೋಡ್ರಿ. ಇಲ್ಲಿ ಮೊದಲಿಗೆ ನಾನಿಲ್ಲೇ ಪಾಲಕ್ನ ಬಿಸಿ ನೀರು ಒಳಗೆ ಬೇಯಿಸ್ಕೋತೇನೆ. ಯಾಕೆ ಬೇಯಿಸ್ಕೋಬೇಕಂತಂದ್ರೆ ಹಸಿ ವಾಸನೆ ಪಾಲಕ್ದು ಫುಲ್ ಹೋಗ್ಬೇಕು, ಇಲ್ಲ ಅಂದ್ರೆ ಪಾಲಕ್ ಕಿಚಡಿ ಟೇಸ್ಟ್ ಚಲೋ ಬರೋದಿಲ್ಲ. ನೀಟಾಗಿ ಬಿಸಿನೀರು ಒಳಗೆ ಹಿಂಗೆ ಡಿಪ್ ಮಾಡ್ಕೊಂಡು ಒಂದು 5-10 ನಿಮಿಷ ಕರೆಕ್ಟಾಗಿ ಬಾಯ್ಲ್ ಮಾಡ್ಕೊರಿ. ಈಗ ಒಂದು ಕುಕ್ಕರ್ ಒಳಗೆ ನಾನಿಲ್ಲೇ ಇಷ್ಟು ಗ್ಲಾಸ್ ಅಕ್ಕಿಗೆ ಸೇಮ್ ಸಮ ಪ್ರಮಾಣದ ತೊಗರಿಬೇಳೆನ ಆ್ಯಡ್ ಮಾಡ್ಕೋತೀನಿ. ಇದನ್ನು ನೀಟಾಗಿ ತೊಳ್ಕೊಂಡು 3 ಕಪ್ ನೀರನ್ನ ಆ್ಯಡ್ ಮಾಡ್ಕೋತೀನಿ. ಸೇಮ್ ಅನ್ನಕ್ಕೆ ಎಷ್ಟು ವಿಸಲ್ ಹೊಡ್ಸ್ಕೋತೀರಿ ಅಷ್ಟು ಹೊಡ್ಸ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನೂ ಆ್ಯಡ್ ಮಾಡ್ಕೊಳ್ಳೋದೇನು ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 3-4 ವಿಷಲ್ನ ಹೊಡಿಸ್ರಿ. ಈಗ ಪಾಲಕ್ ಬಾಯ್ಲ್ ಆಗೈತಿ. ಇದನ್ನು ನಾನು ತಣ್ಣೀರ್ ಒಳಗೆ ಸ್ವಲ್ಪ ತೊಳ್ಕೊಂಡೇನಿ, ಯಾಕಂದ್ರೆ ಹಂಗೆ ಬಿಸಿದ ಜಾರಿಗೆ ಹಾಕಿದ್ರೆ ಚಲೋ ಇರಂಗಿಲ್ಲ. ಸೊ ತಣ್ಣೀರ್ ಒಳಗೆ ತೊಳ್ಕೊಂಡು ಇದನ್ನು ಮಿಕ್ಸರ್ ಮಾಡ್ಕೋತೇನೆ ನೋಡ್ರಿ. ಈ ರೀತಿ ಪೇಸ್ಟ್ ಮಾಡ್ಕೊರಿ. ನೀವು ಬೇಕಿದ್ರೆ ಇದಕ್ಕೆ ಏನದು ಗಾರ್ಲಿಕ್ ಮತ್ತು ಶುಂಠಿನ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಮಿಕ್ಸರ್ ಮಾಡ್ಕೋಬೋದು. ನಾನು ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ, ಅದ್ರ ಜೊತೆಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡೇನಿ. ಆಯಿಲ್ ಕಾದೈತಿ. ನಾನಿಲ್ಲಿ ಸಾಸಿವೆ ಯೂಸ್ ಮಾಡತ್ತಿಲ್ಲ, ಜೀರಿಗೆ ಡೈರೆಕ್ಟಾಗಿ ಹಾಕ್ಕೊಂಡೇನಿ. ಹಂಗೆ ಹಸಿ ಬಟಾಣಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತೇನೆ. ಆಮೇಲೆ ಏನು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತೇನೆ. ಜಾಸ್ತಿ ಈರುಳ್ಳಿನ ಸೀದಿಸ್ಕೋಬೇಡ್ರಿ, ಟೇಸ್ಟ್ ಹಾಳಾಗ್ತೈತಿ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತೈತಲ್ಲ ಉಳ್ಳಾಗಡ್ಡಿ, ಆ ಥರ ಫ್ರೈ ಮಾಡ್ಕೊರಿ ಸಾಕು. ಈಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊರಿ. ಇದಕ್ಕೆ ನಾನೀಗ ಏನು ಪಾಲಕ್ನ ಮಿಕ್ಸರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊಂಡು ಒಂದು 5-6 ನಿಮಿಷ ಫ್ರೈ ಮಾಡ್ಕೋತೀನಿ. ಬೇಕಿದ್ರೆ ನೀವು ಮೇಲೆ ಲಿಡ್ ಮುಚ್ಚು ಇಟ್ಕೋಬೋದು. ನೋಡ್ರಿ, ಕಲರ್ ಚೇಂಜ್ ಆಗೈತಲ್ಲ, ಗ್ರೀನ್, ಡಾರ್ಕ್ ಗ್ರೀನ್ ಬಂದೈತೆ ನೋಡ್ರಿ. ಈಗ ಕಂಪ್ಲೀಟಾಗಿ ಬೆಂದೈತಿ. ನಾನೇನು ಕಿಚಡಿನ ಮಾಡ್ಕೊಂಡಿದ್ದೆಲ್ಲ ಬೇಳೆ ಮತ್ತು ಅಕ್ಕಿನ ಅದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಂಡೆ ನೋಡ್ರಿ. ಸಾರಿ, ಅದು ವಿಡಿಯೋ ಮಿಸ್ ಆಗೈತಿ. ಏನಿಲ್ಲ, ಜಸ್ಟ್ ಆ ರೈಸ್ನ ಮತ್ತು ಬೇಳೆನ ಈ ಪಾಲಕ್ ಇದಕ್ಕೆ ಮಿಕ್ಸ್ ಮಾಡ್ಕೊಂಡೇನಿ. ಮ್ಯಾಲೆ ಒಗ್ಗರಣೆಗೆ 1-2 ಗುಂಟೂರು ಮೆಣಸಿನ್ಕಾಯಿ ಅಥವಾ ಬ್ಯಾಡಗಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಹಂಗೆ ಗರಂ ಮಸಾಲ ಮತ್ತು ಖಾರದ ಪುಡಿನ ಫ್ರೈ ಮಾಡ್ಕೊಂಡು ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೊಂಬಿಡ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಪಾಲಕ್ ಕಿಚಡಿ ಹೆಂಗೆ ಮಾಡೋದಂತ ಹೇಳಿ. ನೀವು ಎಲ್ಲರೂ ಈ ರೆಸಿಪಿನ ನಿಮ್ಮ ಮನೆ ಒಳಗೆ ಟ್ರೈ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಒಳಗೆ ತಿಳಿಸ್ರಿ. ಥ್ಯಾಂಕ್ ಯು.